ಇವತ್ತು ಇವೆಲ್ಲ ವೆಚ್ಚವನ್ನು ಗಮನಿಸಿದರೆ ಅಭಿವೃದ್ಧಿ ಶೂನ್ಯ ಆಗಿದೆ. ಸತತವಾಗಿ ಮೂರನೇ ಬಾರಿಗೆ 22,957 ಕೋಟಿ ಡಿಫಿಷಿಯೇಟ್ ಆಗಿದೆ ಈ ಸಲ. ನೀವು ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಾನು ಚಾಂಪಿಯನ್ ಅಂತಾರೆ. ಚಾಂಪಿಯನ್ ಅಲ್ಲ. 2023ರಲ್ಲಿ ಅವರು 85,818 ಕೋಟಿ ಸಾಲ ಮಾಡಿದರು. 24ರಲ್ಲಿ 1,05,246 ಸಾಲ. 25ರಲ್ಲಿ 1,16,000 ಸಾಲ. ಈ ವರ್ಷ ಅದೆಲ್ಲವನ್ನ ಮೀರಿಸಿ 1,32,190 ಕೋಟಿ ಸಾಲ. ಒಟ್ಟು 43 ಲಕ್ಷ ಕೋಟಿ 4,43,000 ಕೋಟಿಯನ್ನು ಸಾಲ ಮಾಡಿದ್ದಾರೆ. ಮತ್ತು ಉದ್ಯೋಗ ಅದನ್ನು ಕೂಡ ಈ ಮೀಸಲಾತಿಯ ಹೋರಾಟ ಈಗ ಪೀಕ್ಗೆ ಹೋಗಿದೆ, ತೀವ್ರಗೊಂಡಿದೆ. ಆದರೆ ಇವರು ಹೇಳ್ತಾರೆ ನಾವು ನೇಮಕಾತಿಯನ್ನು ಮಾಡ್ತೀರಿ ಅಂತ. ಈಗಾಗಲೇ ಕ್ಯಾಬಿನೆಟ್ಟಲ್ಲೇ ಗಲಾಟೆಯಾಗಿ ಮಂತ್ರಿಗಳೆಲ್ಲ ರಾಜೀನಾಮೆ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಪ್ರಾದೇಶಿಕ ಅಸಮಾನತೆಯನ್ನು ಸರಿ ಮಾಡೋ ಅಂಥದ್ದಕ್ಕೆ ಯಾವುದೇ ವಿಶೇಷ ಅನುದಾನ ಇಲ್ಲ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷ ಅನುದಾನಗಳು ಯಾವುದೂ ಕೂಡ ಇವತ್ತು ಕಾಣಿಸ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳಿಗೆ ಯಾವುದೇ ಹೊಸ ಯೋಜನೆಗಳಿಲ್ಲ. ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗೋಟಿದೆ. ಯಾವುದೇ ಹೊಸ ಯೋಜನೆಗಳನ್ನು ಇಲ್ಲ ಇವತ್ತು. ಹಾಲಿಗೆ ಪ್ರೋತ್ಸಾಹ ಧನ ಅನೌನ್ಸ್ ಮಾಡಿ 2 ವರ್ಷ 3 ವರ್ಷ ಆಯಿತು. 7 ರೂಪಾಯಿ ಕೊಡ್ತೀರಿ ಅಂತ. ಅದರ ಸುದ್ದಿನೇ ಇಲ್ಲ ಇಲ್ಲಿ, ಒಂದೂ ಇಲ್ಲ. 7 ರೂಪಾಯಿ ಕೊಡ್ತೀನಿ ಅಂದರು. ಇಂದ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು. 2 ರೂಪಾಯಿ 3 ರೂಪಾಯಿ ಪ್ರಾರಂಭ ಮಾಡಿದ್ದೆ ನಾವು. ಈಗ 7 ರೂಪಾಯಿ ಕೊಡ್ತೀನಿ ಅಂದರು, ಅದೂ ಕೂಡ ಇಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ 5,000 ಕೋಟಿ ನುಂಗಾಕಿದ್ರು. ಆ ನುಂಗಾಕಿರೋದ್ರ ಬಗ್ಗೆ ಕೊಡ್ತೀನಿ ಅನ್ನೋ ಮಾತೇ ಇಲ್ಲ ಬಡ್ಜೆಟಲ್ಲಿ. 5,000 ಕೋಟಿ ಎಲ್ಲೋಯ್ತು? ಅದು ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಮಾತ್ರ ಯಥೇಚ್ಛ ಭರಪೂರ ಭರವಸೆಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದವ್ರನ್ನ ತುಷ್ಟೀಕರಣ ಮಾಡಿದ್ದಾರೆ. ಹೊಸದಾಗಿ ತೆರಿಗೆಗಳು, ನಾನು ಕಳೆದ ಬಾರಿ ಹೇಳಿದೆ, ಕಳೆದ ಬಾರಿ ಬಡ್ಜೆಟಲ್ಲೇ ತೆರಿಗೆಗಳನ್ನು ಅವ್ರು ಘೋಷಣೆ ಮಾಡಿಲ್ಲ. ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ತಾ ಇದ್ರಿ. ಈ ಸರಿನೂ ಹೇಳ್ತಾ ಇದ್ದೀನಿ, ಈ ತೆರಿಗೆಗಳನ್ನು ಇನ್ಮೇಲೆ ಶುರು ಮಾಡ್ತಾರೆ. ಇನ್ನು ನಾಳೆಯಿಂದನೇ ಎಲ್ಲ ತೆರಿಗೆಗಳು ರಾಜ್ಯದ ಜನಗಳ ಮೇಲೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಎಲ್ಲ ತೆರಿಗೆಗಳನ್ನು ಮಾಡುವಂಥದ್ದಕ್ಕೂ ಒಂದು ಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಸರ್ಕಾರ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನು ದುಸ್ಥಿತಿಗೆ ತಂದಿದೆ. ನಮ್ಮನ್ನೆಲ್ಲ ದೇಶದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವಂಥ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಛತ್ತೀಸ್ಗಢ 1ನೇ ಸ್ಥಾನದಲ್ಲಿದೆ. ನಾವು 2ನೇ ಸ್ಥಾನ. ಅವರು 150% ಇದ್ದಾರೆ, ನಾವು 125% ಇದ್ದೀವಿ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದ್ದಾರೆ, 50, 30 ಆ ಥರ ಇದ್ದಾರೆ. ನಮ್ಮ ಪಕ್ಕದ ತಮಿಳುನಾಡು ಕೂಡ 57 ಇದೆ, ನಾವು 125%. ಅಂದರೆ ದೇಶದ ಸಾಲ ಏನಿದೆ ತಗೊಂಡಿದ್ದಾರೆ ಹೋದ ವರ್ಷ, ಅದರಲ್ಲಿ 19% ಕರ್ನಾಟಕನೇ ತಗೊಂಡಿದೆ ಸಾಲ. ದೇಶದ 100 ರೂಪಾಯಿ ಸಾಲ ತಗೊಂಡಿದ್ರೆ ಎಲ್ಲ ರಾಜ್ಯಗಳು, ನಮ್ಮ ರಾಜ್ಯ ಒಂದೇ 19% ಸಾಲ ತೆಗೆದುಕೊಂಡಿದೆ ನಮ್ಮದು. ಅದರಿಂದ ಇಲ್ಲಿ ಆದಾಯ ಕಡಿಮೆ. ಆದಾಯ ಏನು ತೋರಿಸಿದ್ದಾರೆ, ಈಗ ಅಬ್ಕಾರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಇದೆಲ್ಲನೂ ಕೂಡ ನಾಟಕ.
ಅಷ್ಟು ಆದಾಯನೇ ಬಂದಿಲ್ಲ. ಕಳೆದ ವರ್ಷ ಇವ್ರು ಕೊಟ್ಟಿರೋ ಟಾರ್ಗೆಟೇ ರೀಚ್ ಆಗಿಲ್ಲ ಯಾವುದೂ. ಮತ್ತೆ ಅಭಿವೃದ್ಧಿ ಮೊನ್ನೆ ನಾನು ತಗೊಂಡಿದ್ದೀನಿ ಜನವರಿಯಲ್ಲಿ, ಇವರು 100 ರೂಪಾಯಿ ಹಣ ಕೊಟ್ಟರೆ ಖರ್ಚು ಮಾಡಿರೋದೇ 51 ರೂಪಾಯಿ, ಇನ್ನು 49 ರೂಪಾಯಿ ಇಲ್ಲೇ ಇದೆ, ಬಿಡುಗಡೆನೇ ಮಾಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಯಾಕೆಂದರೆ ಪಾಪರ್ ಔಟ್ ಇದೆ, ಗ್ಯಾರಂಟಿಗೋಸ್ಕರ ಹಣ ಕೊಟ್ಟು ಕೊಟ್ಟು ಪಾಪರ್ ಔಟು. ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಅದಕ್ಕೋಸ್ಕರ ಈ ಚಿಪ್ಪು ಇಡೀ ರಾಜ್ಯದ ಜನತೆಗೆ ಚಿಪ್ ಕೊಟ್ಟಂಥ ಸರ್ಕಾರ ಅಂತೇಳಿ ನಾವೀಗ ಖಾಲಿ ಚೊಂಬು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀರಿ. ಈ ಸರ್ಕಾರ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿತ್ತು ಅದು ಮೇಲೆ ಹೋಗಬೇಕಾಯಿತು, ಮೇಲೆ ಏರಬೇಕಾಯಿತು. ಸಿದ್ದರಾಮಯ್ಯನವರು ಕಳೆದ 3 ವರ್ಷದಲ್ಲಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ಪಾತಾಳಕ್ಕೆ ತಗೊಂಡೋಗ್ಬಿಟ್ಟಿದೆ, ಪಾತಾಳಕ್ಕೆ ಬಂದ್ಬಿಟ್ಟಿದೆ ಆರ್ಥಿಕ ಪರಿಸ್ಥಿತಿ. ಸಾಲ ಮಾಡಿ ಸರ್ಕಾರ ಮಾಡ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ಯಾಕೆ ಬೇಕ್ರಿ? ದಾರಿಗೆ ಹೋಗೋ ಒಬ್ಬ ಸಾಮಾನ್ಯ ಮನುಷ್ಯ ತರಕಾರಿ ಮಾರೋನು ಕೂಡ ಹಿಂಗೆ ಸಾಲ ಮಾಡಿ ಮನೆ ನಡೆಸು ಅಂದರೆ ಅವನೇ ನಡೆಸ್ತಾನೆ. ನೀನು ಯಾಕೆ ಬೇಕು? ನಿನಗೆ ಯಾಕೆ ಕಿರೀಟ? 17 ಬಡ್ಜೆಟ್ಟು, ಶೂರ ವೀರ ಯಾಕೆ ಬೇಕಾಗಿದೆ ನಿನಗೆ? ಸಾಲ ಮಾಡಿ ನಡ್ಸೋಕ್ಕೆ ನೀನೇನೇ ಬೇಕಾ ಸಿದ್ದರಾಮಯ್ಯನವರೇ? ನೀನು ಸಾಲದ ಸಿದ್ದರಾಮಯ್ಯ. ರಾಜ್ಯದ ಜನಗಳ ಮೇಲೆ ಸಿದ್ದರಾಮಯ್ಯ ಹೋಗೋದ್ರೊಳಗಡೆ 2 ಲಕ್ಷ ರೂಪಾಯಿ ಒಬ್ಬೊಬ್ಬ ಕರ್ನಾಟಕದ ಒಬ್ಬೊಬ್ಬ ವ್ಯಕ್ತಿ ಮೇಲೂ 2 ಲಕ್ಷ, ಈಗಾಗಲೇ 1 ಲಕ್ಷ ಆಗೋಗ್ಬಿಟ್ಟಿದೆ, ದಾಟ್ಬಿಟ್ಟಿದ್ದೀರಿ. 2 ಲಕ್ಷ ತೆರಿಗೆಯನ್ನು ಹಾಕಿ ಹೋಗುವಂಥ ಸಿದ್ದರಾಮಯ್ಯ. ಇದು ಕಳಪೆ ಬಡ್ಜೆಟ್ಟು. ನಾವು ಇದನ್ನು ಸಿದ್ದರಾಮಯ್ಯನವರು ಈ ರೀತಿ ಕಳಪೆ ಬಡ್ಜೆಟನ್ನು ಕೊಡ್ತಾರೆ, ಚೊಂಬು ಬಡ್ಜೆಟನ್ನು ಕೊಡ್ತಾರೆ ಅಂತ ನಾವು ಯಾರೂ ತಿಳ್ಕೊಂಡಿಲ್ಲ. ರಾಜ್ಯದ ಜನತೆಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ MLAಗಳಿಗೂ ತೃಪ್ತಿ ತರದೇ ಇರುವಂಥ ಬಡ್ಜೆಟ್ಟು. ರಾಜ್ಯದ ಜನ ನಿರಾಸೆ ಆಗಿದೆ ಈ ಬಡ್ಜೆಟ್ಟಿಂದ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ, ನಿರಾಸೆ ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ಲ, ಅದಕ್ಕೂ ಏನು ಪರಿಹಾರ ಇಲ್ಲ ಇದರಲ್ಲಿ. ಅದರಿಂದ ಈ ಚೊಂಬು ಕೊಟ್ಟಂಥ ಸರ್ಕಾರದ ವಿರುದ್ಧವಾಗಿ ನಾವು ಚೊಂಬಿನ ಮೆರವಣಿಗೆಯನ್ನು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.